ಆಗ ನಮ್ಮ ನೆನಪಾಗಿದ್ದು ಒಂದು ಪುರಾಣದ ಒಂದು ಕಥೆ. ನೀವೆಲ್ಲ ಕೇಳಿದ್ದೀರಿ, ಮಾಡಿದವರ ಪಾಪ ಆಡಿದವರ ಬಾಯಿಯಲ್ಲಿ ಅಂತ ಕೇಳಿದ್ದೀರಲ್ವ? ಏನು ಅರ್ಥ ಮಾಡ್ಕೊಂಡಿದ್ದೀರಿ ಮಾಡಿದವರ ಪಾಪ ಆಡಿದವರ ಬಾಯಿಯಲ್ಲಿ ಅಂತ? ಭಾಳ ಒಂದು ಅಪರೂಪದ ಒಂದು ಕಥಾನಕ ಪುರಾಣದಲ್ಲಿ ಬರುತ್ತೆ. ಒಬ್ಬ ರಾಜ ಇರ್ತಾನೆ, ಮಹಾರಾಜ. ಭೀಕರ ಬರಗಾಲ ಉಂಟಾಗುತ್ತೆ. ಆ ಸಂದರ್ಭದಲ್ಲಿ ಪ್ರಜೆಗಳಿಗೆ ಉಣ್ಲಿಕ್ಕೆ ಆಹಾರ ಇರಲ್ಲ. ತುಂಬ ಒಂದು ಒಂದು ಬರಗಾಲದ ಪ್ರಯುಕ್ತ ತತ್ತರಿಸಿ ಹೋಗಿರ್ತಾರೆ ಜನ. ಆಗ ಅವನು ಜ್ಯೋತಿಷಿಗಳನ್ನು ಕೇಳ್ತಾನೆ, ನಾನೇನು ಮಾಡಿದರೆ ಅನುಕೂಲ ಆಗುತ್ತೆ ಅಂತ ಹೇಳಿ. ಆಗ ಜ್ಯೋತಿಷಿಗಳು ಅವನಿಗೆ ಸಲಹೆ ಕೊಡ್ತಾರೆ, ನೀವೊಂದು ಅನ್ನದಾಸೋಹ ಮಾಡಿ, ಪಾರಾಯಣ ಮಾಡಿಸಿ ಅನ್ನದಾಸೋಹ ಮಾಡಿಸಿ ಅಂತ. ಅವನು ವೇದ ಪಾರಾಯಣ ಮಾಡಿಸಿ ಅನ್ನದಾಸೋಹ ಏರ್ಪಡಿಸ್ತಾನೆ. ಅರಮನೆಗೆ ಕರೆಸಿ ಎಲ್ಲ ಪ್ರಜೆಗಳಿಗೂ ದಾಸೋಹ ಏರ್ಪಡಿಸ್ತಾನೆ. ಆ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಒಂದು ದುರ್ಘಟನೆ ಘಟಿಸುತ್ತೆ. ಏನು ಪ್ರಸಾದ ಸೇವನೆ ಮಾಡ್ತಿದ್ರು ಜನರು, ಅವರಲ್ಲಿ ಕೆಲವರು ಊಟ ಮಾಡಿದ ತಕ್ಷಣವೇ ಸತ್ತು ಹೋಗ್ಬಿಡ್ತಾರೆ. ವಿಷ ಬೆರೆತಿರುತ್ತೆ. ರಾಜ ಭಾಳ ತನಿಖೆ ಮಾಡಿಸ್ತಾನೆ. ಏನು ತುಂಬ ದುಃಖಿತನಾಗ್ತಾನೆ. ಹೇಗೆ ವಿಷ ಬೆರೆತು ಹೀಗಾಯಿತು ಅಂತಂದು ಎಷ್ಟು ತನಿಖೆ ಮಾಡಿಸಿದ್ರು ಗೊತ್ತಾಗಲ್ಲ. ನಡೆದ ಘಟನೆ ದುರ್ಘಟನೆ ಕಾರಣ ಏನು ಅಂದರೆ, ಒಂದು ಆಕಾಶದಲ್ಲಿ ಗಿಡುಗ ಹೋಗ್ತಾಯಿತ್ತು. ಗಿಡುಗ ತನ್ನ ಕಾಲಲ್ಲಿ ಒಂದು ನಾಗರ ಹಾವನ್ನು ಹಿಡ್ಕೊಂಡಿತ್ತು. ಅರೆಜೀವ ಅದು ಕೊಸರಾಡಿ ಏನಾಗುತ್ತೆ, ಅದರ ಬಾಯಲ್ಲಿರ್ತಕ್ಕಂಥ ವಿಷ ಕೆಳಗೆ ಅಡುಗೆ ಮಾಡ್ತಕ್ಕಂಥ ಕೊಪ್ಪರಿಗೆ ಆಹಾರದಲ್ಲಿ ಬಿದ್ದುಬಿಡುತ್ತೆ, ಕೊಳಗದಲ್ಲಿ. ಯಾರು ಆ ಕೊಪ್ಪರಿಗೆ ಆಹಾರವನ್ನು ಊಟ ಮಾಡಿದರೋ ಅವರೆಲ್ಲರೂ ಸಾಯ್ತಾರೆ. ಈಗ ಇವನಿಗೆ ಜಿಜ್ಞಾಸೆ ಉಂಟಾಗುತ್ತೆ, ಯಾರಿಗೆ? ಚಿತ್ರಗುಪ್ತನಿಗೆ. ಚಿತ್ರಗುಪ್ತ ನೀವು ನೋಡಿದ್ರಲ್ಲ, ಯಾರ ಖಾತೆಗೆ ಈ ಪಾಪ ಕೃತ್ಯವನ್ನು ಬರೀಬೇಕು? ರಾಜನಿಗೆ ಬರೀಬೇಕಾ? ಯಾರಿಗೆ ಬರೀಬೇಕು? ಏನು ಹದ್ದಿಗೆ ಬರೀಬೇಕಾ? ಹಾವಿಗೆ ಬರೀಬೇಕಾ? ಅವನಿಗೆ ತೋಚಲ್ಲ. ಅವನಿಗೆ ಯಾರಿಗೆ? ಚಿತ್ರಗುಪ್ತನಿಗೆ. ಯಾರಿಗೆ ಬರೀಬೇಕು ಅಂತ ಅವನು ಯಮರಾಜನ ಕೇಳ್ತಾನಂತೆ. ರಾಜನಿಗೆ ಬರೀಬೇಕು ಅಂದರೆ ಪಾಪ ಅವನು ಯಾರಿಗೋ ವಿಷ ಹಾಕಬೇಕು ಅಂತ ಮಾಡಿದ್ದಲ್ಲ, ದಾಸೋಹ ಮಾಡಬೇಕು ಅಂತ ಮಾಡಿದ್ದು. ಹದ್ದಿಗೆ ಬರೀಬೇಕು ಅಂತ ಹೇಳಿದರೆ ಹದ್ದಿಗೆ ಹಾವು ಆಹಾರ, ಅದು ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ ಹಿಡಿದಿದೆ. ಹಾವು, ನಾಗರಹಾವು ಅದ್ರ ಕೊಸರಾಡ್ತಿರೋದು ಅದು ಬದುಕಲಿಕ್ಕಾಗಿ. ಹೀಗಿರುವ ಯಾರಿಗೆ ಬರೀಬೇಕು ಖಾತೆನ, ಪಾಪದ ಕೃತ್ಯವನ್ನು? ಯಮ ಹೇಳ್ತಾನೆ, ಸ್ವಲ್ಪ ಹೊತ್ತು ಹೇಳ್ತೀನಿ ಅಂತಂದು. ಯಮ ಚಿತ್ರಗುಪ್ತನಿಗೆ ಸ್ವಲ್ಪ ಹೊತ್ತು ಕಾಯಿ ಹೇಳ್ತೀನಿ ಅಂತ. ಮುಂದೇನಾಗುತ್ತೆ ಅಂದರೆ, ಆ ದಾಸೋಹಕ್ಕೆ ಅಂತ ಬರ್ತಾ ಇರ್ತಾರಲ್ಲ ಜನ, ಎಲ್ಲಿದೆ ದಾಸೋಹ ಅಂತ, ದೊಡ್ಡ ಅರಮನೆ ಎಲ್ಲಿದೆ ದಾಸೋಹ ಅಂತ ಅವ್ರಿಗೆ ಗೊತ್ತಾಗಲ್ಲ. ಅಲ್ಲ ದ್ವಾರಪಾಲಕ ಇರ್ತಾನೆ ಅರಮನೆ ಮುಂಭಾಗದಲ್ಲಿ, ಅವನು ಕೇಳ್ತಾನೆ, ಎಲ್ಲಪ್ಪ ಎಲ್ಲಿ ದಾಸೋಹ ಅಂತ ಜನ ಕೇಳ್ತಾರೆ. ಅವನು ಏನು ಹೇಳ್ತಾನೆ ಅಂದರೆ, ನೀವು ಮೂರ್ಖರು, ದಾಸೋಹ ಏರ್ಪಡಿಸ್ತಾನೆ ಅಂತ ಬಂದಿದ್ದೀರಿ. ಇವನು ಭಾಳ ಕೆಟ್ಟ ರಾಜ, ಇವನ್ನೆಲ್ಲ ಸಾಯಿಸ್ತಾನೆ, ನಿಮಗೆಲ್ಲ ಅನ್ನ ಹಾಕಿ ಹೊರಟೋಗ್ರಿ ಅಂತ ಹೇಳ್ತಾನೆ ಅವನು. ಯಾರು? ದ್ವಾರಪಾಲಕ. ಅವನ ತಕ್ಷಣ ಯಮ ಹೇಳ್ತಾನೆ, ಇವನ ಖಾತೆಗೆ ನೀನು ಪಾಪಕೃತ್ಯ ಬರೀ ಅಂತ ಹೇಳ್ತಾನೆ. ಅರ್ಥವಾಯ್ತಾ ನಿಮಗೆ? ಅವನು ರಾಜನ ಸೇವಕ. ಅವನ ಅನ್ನ ಉಂಡು ಅವನಿಗೆ ದ್ರೋಹ ಬೈಗಿತಾನೆ. ಇವನು ಕೆಟ್ಟ ರಾಜ ಅಂತಂದರೆ ಇವನೇ ನಿಜವಾದ ಪಾಪಿ. ಈ ಪಾಪಕೃತ್ಯಕ್ಕೆ ಇವನಿಗೆ ಶಿಕ್ಷೆ ಆಗಬೇಕು, ಅವನ ಖಾತೆಗೆ ಸೇರಿಸು ಅಂತಾನೆ. ಮಾಡಿದವರ ಪಾಪ ಆಡಿದವರ ಬಾಯಿಯಲ್ಲಿ ಅನ್ನೋದಕ್ಕೆ ಇದು ಉದಾಹರಣೆ, ಪುರಾಣದಲ್ಲಿ ಬರತಕ್ಕಂಥದ್ದು. ಈಗ ನಿಮಗೆ ಅರ್ಥವಾಯಿತು ಅಂತ ನಾವು ಭಾವಿಸ್ತೇವೆ. ಆರೋಗ್ಯಕರ ಸಮಾಜ
ಬಹಳ ಅವಶ್ಯಕ. ಆರೋಗ್ಯಕರ ಸಮಾಜದ ಅಂತಂದರೆ ಇವತ್ತು ಜನರ ಬಾಯಿ ಎಷ್ಟು ಅನಾರೋಗ್ಯಕರವಾಗಿದೆ ಅಂತಂದರೆ, ಬಾಯಿ ಶುದ್ಧವಾಗಿರಬೇಕು. ಗೊತ್ತಿಲ್ಲದ ವಿಚಾರಗಳನ್ನು ಅದಕ್ಕೇನೇನೋ ಸೇರಿಸಿ ಕೆಟ್ಟ ಮಾತುಗಳನ್ನ ಆಡ್ತಕ್ಕಂಥದ್ದು, ಹಬ್ಬಿಸ್ತಕ್ಕಂಥದ್ದು. ಅದೇನು ಹೇಳ್ತಾರಲ್ಲ, ಸತ್ಯ ಹೊಸಲು ದಾಟೋದ್ರೊಳಗೆ ಸುಳ್ಳು ಊರೆಲ್ಲ ಸುತ್ತಾಡಿತ್ತಂತೆ ಅಂತ ಗಾದೆ ಮಾತು ಕೇಳಿದರೆ ಹೌದಲ್ರಿ?